ಫಸ್ಟ್ ಡೇ ಫಸ್ಟ್ ಟ್ಯೂನು ಒಂದೇ ಸಲಕ್ಕೆ ಓಕೆ ಆಯಿತು. ಅವ್ರ ಮುಂದೆ ನನ್ನ ಹಿಂಗೆ ಹೆಗಲಿಕಾಯಿ ಹಾಕಿ ಸಾರ್ ಅಂದರು, ನನ್ನ ಶಿಷ್ಯ ಮ್ಯೂಸಿಕ್ ಮಾಡ್ತಿದ್ದಾನೆ, ನೀವೆಲ್ಲ ಅವನಿಗೆ ಕೋಆಪ್ರೇಟ್ ಮಾಡಬೇಕು ಅಂತ. ಸರ್ ಕಾಯ್ತಾಯಿದ್ರು, ಹಂಸಲೇಖ ಸರ್ ನನಗೆ ವಿಶ್ ಮಾಡೋಕ್ಕೆ. 9:30 ಬರ್ತಾ ಇದೆಯಾ, ಒಂದು ಡಿಸಿಪ್ಲಿನ್ ಬೇಡ ಅಂತ ಬೈದರು. ಇದೊಂದು ಸಿನಿಮಾ, ಆಮೇಲೆ ನೆಕ್ಸ್ಟ್ ನಾನು ಮಾಡಲ್ಲ. ಗುರಿ ಇದ್ದಿದ್ದು ಅದೇ, ಅಣ್ಣವ್ರ ಬ್ಯಾನರಲ್ಲಿ. ಹೌದು, ಮೊದಲನೇ ಸಿನಿಮಾ. ನನಗೆ ತುಂಬ ಭಯ ಇತ್ತು. ಒಂದು ಲೈನ್ ಬಂತು, ಆಗ ಅಣ್ಣವರು ಚೆನ್ನಾಗಿದೆ ಮುಂದುವರಿಸಿ ಅಂತಂದರು. ಅಣ್ಣವರು ಎಂಥ ದೊಡ್ಡ ವ್ಯಕ್ತಿ ಅಂತಂದರೆ, ಅವರಿಗೆ ಇಷ್ಟ ಆಗಿಲ್ಲ ಟ್ಯೂನ್ ಅಂತಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಗೇನೇನು ತೋಚುತ್ತೋ ನಾನು ಟ್ಯೂನ್ ಮಾಡೋದು, ಉಪ್ಪಿ ಅದಕ್ಕೆ ಏನೋ ಡಮ್ಮಿ ಲೈನ್ಸ್ ಬರೆಯೋದು, ಮತ್ತು ನಾನು ಟ್ರೈ ಮಾಡೋದು, ಮುರಳಿ ಮೋಹನ ಬರೆಯೋದು, ಹಾಡೋದೆಲ್ಲ ಒಟ್ಟು ತರಲೆ ಮಾಡಿದ್ವಿ. ಅದರಲ್ಲಿ ಸಿಲೆಕ್ಟ್ ಮಾಡಿ ರೆಕಾರ್ಡಿಂಗು ಮಾಡಬೇಕು. ಇದೆಲ್ಲ ಆದಮೇಲೆ ನಮ್ಮ ಗುರುಗಳು ಹಂಸಲೇಖ ಸರ್ ಈ ಒಂದು ಸಾಹಿತ್ಯ ಬರೆಯೋದ್ರಲ್ಲಾಗಲಿ, ನಾನು ಅವರ ಆರ್ಕೆಸ್ಟ್ರಾ ಪ್ರತಿದಿನ ನೋಡ್ತಾ ಇದ್ದೆ. ಇಲ್ಲಿ ಕಾಶಿ ಮನೆಯಲ್ಲಿ ಇರ್ತಿದ್ದೆ, ಸಂಕೇತ್ ಸ್ಟುಡಿಯೋ, ಚಾಮುಂಡೇಶ್ವರಿ, ಎಲ್ಲೆಲ್ಲಿ ಹಂಸಲೇಖ ಸರ್ದು ರೆಕಾರ್ಡಿಂಗ್ ಇರ್ತಿತ್ತು ಅಲ್ಲೆಲ್ಲ ಹೋಗ್ತಿದ್ದೆ. ಸೊ ನನ್ನ ಕಂಡ್ರೆ ಅವರಿಗೆ ತುಂಬ ಪ್ರೀತಿ, ನನಗೂ ಸಾಂಗ್ ಬರೆಯೋಕ್ಕೆಲ್ಲ ಕೊಡ್ತಿದ್ರು. ಈ ವಿಷಯ ಹೇಳಿದೆ ಅವರಿಗೆ, ಸರ್ ನನಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡೋ ಅವಕಾಶ ಬಂತು ಅಂತ. ತಕ್ಷಣ ಅವರು, ಪ್ರೊಡ್ಯೂಸರ್ ಯಾರು, ಸ್ಟ್ರಾಂಗ್ ಇದ್ದಾರಾ ಅಂತ. ಸರ್ ಇದೆ RS ಗೌಡ್ರು ಮತ್ತು MB ಬಾಬು, ಸರಿ ಅವ್ರು ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಹೆಗಲ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಸೀದಾ ಅಲ್ಲೆಲ್ಲ ಆರ್ಕೆಸ್ಟ್ರಾದವರು ಇದ್ದರು. ಅವರೆಲ್ಲ ಮದ್ರಾಸ್ನವರು, ನನಗೆ ಸುಮಾರು 2-3 ವರ್ಷದಿಂದ ಪರಿಚಯ. ಅಷ್ಟೊತ್ತಿಗಾಗಲೇ ನಾನು ಸ್ಟುಡಿಯೋಗೆ ಹೋಗಿ ಅವ್ರ ರೆಕಾರ್ಡಿಂಗ್ ಹೋಗಿ ಆ ಮ್ಯೂಸಿಷಿಯನ್ಸ್ ಎಲ್ಲ ನನಗೆ ಪರಿಚಯ ಆಗಿದ್ರು, ಫ್ರೆಂಡ್ಸ್ ಆಗಿದ್ರು. ಅವ್ರ ಮುಂದೆ ನನ್ನ ಹಿಂಗೆ ಹೆಗಲಿಕಾಯಿ ಹಾಕಿ ಸಾರ್ ಅಂದರು, ನನ್ನ ಶಿಷ್ಯ ಮ್ಯೂಸಿಕ್ ಮಾಡ್ತಿದ್ದಾನೆ, ನೀವೆಲ್ಲ ಅವನಿಗೆ ಕೋಆಪ್ರೇಟ್ ಮಾಡಬೇಕು ಅಂತ. ಸೊ ಎಲ್ಲ ಕ್ಲಾಪ್ಸ್ ಹೊಡೆದ್ರು. ಸೊ ನೆಕ್ಸ್ಟು ಸಾರ್ದು ಡೇಟ್ ಆದಮೇಲೆ ನನ್ನದು ಡೇಟು ಕಂಟಿನ್ಯೂ. ಸೊ ಹಾಗೆ ತರಲೆ ನನ್ನ ಮಗ ಸಾಂಗ್ ರೆಕಾರ್ಡಿಂಗು. ಆವತ್ತು ಏನಾಯಿತು, ಒಂದು ತಮಾಷೆ ಆಯಿತು. ಸ್ಯಾಕ್ಸ್ ರಾಜ್ ಅವರು ಕಂಡಕ್ಟಿಂಗು. ಅವಾಗೆಲ್ಲ ಮ್ಯೂಸಿಕ್ ಎಲ್ಲ ಆರ್ಕೆಸ್ಟ್ರಾದವ್ರು ಹೆಂಗಂದರೆ ಸಿಸ್ಟಮ್ ಯಾವ ಥರ ಇತ್ತಂದರೆ, ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಮಾಡೋರು, ಟ್ಯೂನ್ ಮಾಡಿ ಆದಮೇಲೆ ಆ ಟ್ಯೂನನ್ನು ಕಂಡಕ್ಟ್ರಿಗೆ ಹೇಳೋರು, ಅವರು ಅದನ್ನು ನೊಟೇಷನ್ ಬರ್ಕೊಂಡಾದ್ಮೇಲೆ ಅದರದ್ದು ಗ್ಯಾಪ್ ಮ್ಯೂಸಿಕ್ಕು, ಇಂಟ್ರೊಡಕ್ಷನ್ ಮ್ಯೂಸಿಕ್ಕು ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಹೇಳೋರು. ಸೊ ಸರ್ ಹೇಳ್ತಿದ್ರು, ಹಂಸಲೇಖ ಸರ್ ಅವರಿಗೆಲ್ಲ ಹೇಳ್ತಿದ್ರು. ಅದಾದ ಮೇಲೆ ಅವರು ಅದಕ್ಕೆ ಕಾರ್ಡ್ಸು ಲೆಕ್ಕಾಚಾರ ಮಾಡಿಕೊಂಡು ಬೇರೆ ಎಲ್ಲ ಆರ್ಕೆಸ್ಟ್ರಾದವರಿಗೆ, ವಯಲಿನಿಸ್ಟ್ ಅವರಿಗೆ, ಕೀಬೋರ್ಡ್ನವನಿಗೆ, ಗಿಟಾರ್ನವನಿಗೆ, ಡೋಲಕ್ನವನಿಗೆ ಎಲ್ಲರಿಗೂ ಅವರು ಇದು ಇಲ್ಲಿ ಇಷ್ಟಿಗೆ ಬರುತ್ತೆ ಅಂತ ಹೇಳೋ ಪದ್ಧತಿ ಇತ್ತು. ಸೊ ಅವರಿಗೆ ಒಂದು ಸ್ಥಾನ ಇಂಡಿಯಾದಲ್ಲಿ ಕಂಡಕ್ಟರ್ಸ್ಗೆ ಆವಾಗ ದೊಡ್ಡ ಒಂದು ರೆಸ್ಪೆಕ್ಟು, ಒಂದು ಸ್ಥಾನ ಇತ್ತು. ಸೊ ನನ್ನ ಫಸ್ಟ್ ಪಿಕ್ಚರು ಸ್ಯಾಕ್ಸ್ ರಾಜ ಅವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗಬಾರ್ದು, ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಪ್ರೊಡ್ಯೂಸರ್ಗೆ ಹೇಳಿದೆ. ನೋಡಿ, ನಾಳೆ ಬೆಳಿಗ್ಗೆ ಕಾರು, ಅವರು ಅಲ್ಲಿ ರೇಸ್ ಕೋರ್ಸಲ್ಲಿ ಒಂದು ಹೋಟ್ಲಲ್ಲಿ ರೂಮು ಮಾಡಿದರು, ಕಾರ್ ಬರಬೇಕು, ಕಾರ್ ಕಳಿಸ್ಬೇಕು ನೀವು ಅಂತ. ಅವ್ರು ಪ್ರೊಡ್ಯೂಸರ್ ಆಯಿತು ಅಂತ ಒಪ್ಕೊಂಡ್ರು. ಸೊ ಬೆಳಿಗ್ಗೆ 8 ಗಂಟೆಗೆ ಹೋದೆ, ಅವರ ರೂಮಿಗೆ ಹೋದ್ಮೇಲೆ ಈಗ 8:15 ಕಾರ್ ಬರುತ್ತೆ, ನಿಮ್ಮನ್ನು ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ. ಅವರು ನಕ್ಬಿಟ್ರು. ಅವರಿಗೆ ಇದೆಲ್ಲ ಇಲ್ಲ, ಕಾರಲ್ಲಿ ಹೋಗ್ಬೇಕು ಅದೆಲ್ಲ ಇಲ್ಲ. ಅವರು ಯಾವಾಗಲೂ ಅಲ್ಲಿಂದ ಸ್ಟುಡಿಯೋಗೆ ಆಟೋದಲ್ಲೇ ಬರ್ತಿದ್ರು. ಸೊ ಒಂದು ತಪ್ಪು ಮಾಡಿದ್ರು ಅವರು, ಒಂದು ಕಾಫಿ ಕುಡಿಯೋಣವ ಅಂತ ಅಂದರು. ಆಯಿತು ಅಂತ ಕೆಳಗಡೆ ರೆಸ್ಟೋರೆಂಟಿಗೆ ಬಂದ್ವಿ. ನಾನೇನು ತಪ್ಪು ಮಾಡಿದೆ, ಅಲ್ಲಿ ಮ್ಯಾನೇಜರ್ಗೆ ಹೇಳಿಲ್ಲ, ಕಾರ್ ಬಂದರೆ ಇಲ್ಲಿ ನಾವು ರೆಸ್ಟೋರೆಂಟಲ್ಲಿ ಇದ್ದೀವಿ ಅಂತ ಹೇಳಿಲ್ಲ. ಕಾರ್ ಬಂತು, ಕೇಳ್ಕೊಂಡು ಹೋಯ್ತು, ನಮ್ಗೆ ಅದು ಗೊತ್ತಿಲ್ಲ. 8:15 ನಮ್ಮದು ಟೀ ಕುಡ್ದಾಯ್ತು, ಮತ್ತೆ ರೂಮಿಗೆ ಬಂದ್ವಿ, ಕಾಯ್ತಾಯಿದ್ವಿ. ಫೋನೆಲ್ಲ ಇರಲಿಲ್ಲಲ್ಲ ಆವಾಗ. 8:45 ಆಯಿತು. ಜಾಸ್ತಿ ಹೊತ್ತು ಕಾದು ಇಲ್ಲ, ಅವ್ರು ಕೇಳಿದ್ರೆ ಇಲ್ಲ, ಅವ್ರು ಹೋದ್ರು ಅಂತ ಇವ್ರು ಹೇಳಿದ್ದಾರೆ. ನಾವು ಈಗ ರೆಸ್ಟೋರೆಂಟ್ ಹೋಗಿದ್ದು ಮ್ಯಾನೇಜರ್ಗೆ ಗೊತ್ತಿಲ್ಲ. ಹಾಗೆ ಕಾರ್ ಹೋಗಿದೆ. ಇಲ್ಲಿ 9 ಗಂಟೆ ಆಯಿತು. 9 ಗಂಟೆಗೆ ನಾನು ಇರಬೇಕು ಸ್ಟುಡಿಯೋದಲ್ಲಿ. ಕೊನೆಗೆ ಬೇಜಾರಾಗೋಯ್ತು, ಒಂದು ಆಟ ಹಿಡ್ಕೊಂಡು 9:15 ಹೋದರೆ ಆವಾಗ ರೂಟ್ ಬೇರೆ, ಈ ಯಶವಂತಪುರ ಪ್ರಸಾದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗು, ಮಲ್ಲೇಶ್ವರಂ ಆಗಿ ಹೋಗ್ಬೇಕಾಯ್ತು, ಮೆಜೆಸ್ಟಿಕ್ ಮಲ್ಲೇಶ್ವರಂ.
ಅಲ್ಲಿ ಹೋದರೆ ಸರ್ ಕಾಯ್ತಾಯಿದ್ರು, ಹಂಸಲೇಖ ಸರ್ ನನಗೆ ವಿಶ್ ಮಾಡೋಕ್ಕೆ ಕಾದಿದ್ದಾರೆ. ಕೋಪದಿಂದ ಒಂದು ಗೋಡೆ ಹಿಂಗೆ ಕೈ ಕೊಟ್ಟು ನಿಂತಿದ್ದಾರೆ. ಸರ್ ಅಂದೆ, ಏಯ್ ನಿನಗೆ ಗೊತ್ತಿಲ್ಲ, ನಾನು 7 ಗಂಟೆ ಬರ್ತೀನಿ ಸ್ಟುಡಿಯೋಗೆ. ಯಾವಾಗಲೂ ನೀನು ಯಾವಾಗಲೂ ನೋಡ್ತಿರ್ತೀಯ ನಾನು 7 ಗಂಟೆ ಸ್ಟುಡಿಯೋ ಬರೋದು. ಎಷ್ಟು ಗಂಟೆ ಈಗ? 9:30 ಬರ್ತಾ ಇದೆಯಾ? ನಿನ್ನ ಫಸ್ಟ್ ಫಿಲ್ಮು, ಒಂದು ಡಿಸಿಪ್ಲಿನ್ ಬೇಡವಂತ ಬೈತು. ಸರಿ ಅದು ಹೀಗೆ ಆಯಿತು, ಸರಿ ತೆಂಗಿನಕಾಯಿ ಹೊಡಿ ಅಂತ. ಸೊ ಅಲ್ಲಿ ಆ ಥರ ಆಯಿತು, ತಮಾಷೆಯಾಗಿ ಆಯಿತು. ಆಮೇಲೆ ಫಸ್ಟ್ ಸಾಂಗೆ ಜಗ್ಗೇಶ್ ಅವ್ರದ್ದು, ನಿನ್ನ 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 ಜಾಡಿಸಿ ಓದಿತೀನಿ ಅಮ್ಮಮ್ಮ ದಮ್ಮಯ್ಯ, ಆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಯಿತು. ಅಲ್ಲಿಂದ ಇದೊಂದು ಸಿನಿಮಾ. ಆಮೇಲೆ ನೆಕ್ಸ್ಟ್ ನಾನು ಮಾಡಲ್ಲ, ಡೈರೆಕ್ಷನ್ನು ಇದು ಮಾಡ್ತೀನಿ, ಏನೋ ಒಪ್ಪಿ ಹೇಳಿದ್ದಕ್ಕೆ ಒತ್ತಾಯ ಹಾಕಿ ಸಿನಿಮಾ ನಾನು ಮಾಡ್ತಿರೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆಯಿತು. ಬಟ್ ನಿಮ್ಮ ಮ್ಯೂಸಿಕ್ ಎಲ್ಲ ಮಾಡಿದ್ಮೇಲೆ ತರಲೆ ನನ್ನ ಮಗ ಔಟ್ಪುಟ್ ಬಂದಮೇಲೂ ಹೀಗೆ ಅನಿಸುತ್ತಾ ನಿಮಗೆ, ಸಾಕಪ್ಪ ನಂಗೆ ಮತ್ತೆ ನಾನಿಲ್ಲ ಡೈರೆಕ್ಷನೇ ಮಾಡಬೇಕು, ಇದು ಬೇಡ ನನಗೆ? ಹಾಗೇ ಇತ್ತು. ಹೌದಾ? ಅಂದರೆ ಡೈರೆಕ್ಷನ್ ಬಗ್ಗೆ ಅಷ್ಟು ತೀವ್ರವಾದ ಒಂದು ತುಡಿತ, ಗುರಿ ಇದ್ದಿದ್ದು ಅದೇ, ಗುರಿ ಇದ್ದಿದ್ದೆ. ಈ ಸಾಂಗ್ಸ್ ಎಲ್ಲ ಹೆಂಗಂತಂದರೆ, ನನ್ನ ಸಿನಿಮಾ ನಾನು ಡೈರೆಕ್ಷನ್ ಮಾಡುವಾಗ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೇಳೋದು, ಸರ್ ಈ ಟ್ಯೂನು ಇದು ಯೂಸ್ ಮಾಡಿ ಅಂತ ಈ ಥರ ಇತ್ತಷ್ಟೇ. ಅದೇನಾಯಿತು, ತರಲೆ ನನ್ನ ಮಗ ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಜಗ್ಗೇಶ್ ಅವರಿಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಬಂತು. ಅವ್ರದ್ದು ಹೋಮ್ ಪ್ರೊಡಕ್ಷನ್ ಬಂಡ ನನ್ನ ಗಂಡ, ಅದಕ್ಕೂ ನನಗೆ ಒಂದು ಸಲ ನೀರು ಇಳಿದ ಮೇಲೆ ಮತ್ತೆ ಸಿನ್ಸಿಯರಾಗಿ ಈಜಬೇಕು. ಸೊ ಅದಕ್ಕೆ ಸಾಂಗ್ ಮಾಡಿದ್ದು ಅಂತಿಂತ ಗಂಡು ನಾನಲ್ಲ, ಅದು ಹಿಟ್ಟಾಯಿತು. ಸೊ ಇದೇನಾಯಿತು, ನನಗೆ ಫುಲ್ ಟೈಟ್ ಆಗ್ತಾ ಹೋಯಿತು ಮ್ಯೂಸಿಕ್ಕು. ಡೈರೆಕ್ಷನ್ ಕೇಳ್ತಾ ಇದ್ರೆ ಬರೀ ಮ್ಯೂಸಿಕ್ ಡೈರೆಕ್ಷನ್ ಬರ್ತಾ ಇದೆ. ಫುಲ್ಲು ಬ್ಯುಸಿ ಆಗಿಬಿಟ್ಟೆ. ಗೆಜ್ಜೆನ ಅದಾಯಿತು, ಅಣ್ಣವರಿಗೆ ಅದು ಇಷ್ಟ ಆಯಿತು. ಸೊ ಅಲ್ಲಿಂದ ನಂತರ ಈ ಜನ್ಮ ಜೋಡಿ ಒಂದು ಟರ್ನಿಂಗ್ ಪಾಯಿಂಟ್. ಜನ್ಮ ಜೋಡಿ ಅಣ್ಣವ್ರ ಬ್ಯಾನರಲ್ಲಿ, ಹೌದು, ಮೊದಲನೇ ಸಿನಿಮಾ. ನನಗೆ ತುಂಬ ಭಯ ಇತ್ತು, ಯಾಕಂದರೆ ಅಣ್ಣವ್ರ ಬ್ಯಾನರಲ್ಲಿ ರಾಜನ್ ನಾಗೇಂದ್ರ, ಟಿ ಜಿ ಲಿಂಗಪ್ಪ, ಜಿ ಕೆ ವೆಂಕಟೇಶು, ಉಪೇಂದ್ರ ಕುಮಾರ್, ಎಂ ರಂಗರಾವ್ ಎಲ್ಲರೂ ಮಾಡಿದ್ದಾರೆ. ಮತ್ತು ನಮ್ಮ ಗುರುಗಳು ಹಂಸಲೇಖ ಸರ್ ಎಲ್ಲ ಮಾಡಿದ್ದಾರೆ. ನಾನು ಹಿಂಗೆ ಸಾಧ್ಯ ಅಂತ. ಬಟ್ ಅಲ್ಲಿ ಅಣ್ಣವರು ಧೈರ್ಯ ತುಂಬಿದರು. ಹೇಗೆ ಬಂತು ಅದು ಅವಕಾಶ ನಿಮ್ಗದು? ಯಾರ ಕಡೆಯಿಂದ ಮೊದಲು ಬಂದಿದ್ದು ಜನ್ಮದ ಜೋಡಿ? ಅದು ಆ್ಯಕ್ಚುಲಿ ನಮ್ಮ ಗುರುಗಳು ಮಾಡಬೇಕಾಯ್ತು ಸರ್. ಅವರು ಆ ಟೈಮಲ್ಲಿ ಅವರ ಮಗಂದು ಒಂದು ಸಿನಿಮಾ ಸುಗ್ಗಿ ಅಂತ ಅದ್ರ ತಯಾರಿಯಲ್ಲಿದ್ದರು. ಸೊ ಅವರು ಮಾಡೋಕ್ಕಾಗಲ್ಲ, ಟೈಮ್ ಅದಕ್ಕೆ ಇದು ಮಾಡೋಕ್ಕಾಗಲ್ಲ ತುಂಬ, ಯಾಕಂದರೆ ದೊಡ್ಡ ಸಬ್ಜೆಕ್ಟು ಮಾಡೋಕ್ಕಾಗಲ್ಲ, ನೀವು ನೋಡಿ ನನ್ನ ಶಿಷ್ಯ ಇದ್ದಾನೆ. ಆಗ ಅಣ್ಣವರಿಗೆ ಮತ್ತು ವರದಣ್ಣ ಅವರಿಗೆ ಮನೋಹರ್ ಮಾಡಿದ್ದಾನೆ ಅಂತ, ಯಾಕಂದರೆ ಗೆಜ್ಜೆನಾದಲ್ಲಿ ನನ್ನ ಸಾಂಗ್ಸ್ ಹಿಟ್ಟಾಯಿತು, ಅದು ಅವರ ಹಳ್ಳಿಯಂದು. ಸೊ ಅದೊಂದು, ಮತ್ತು 1-2 ಭಕ್ತಿಗೀತೆಗಳು ನಾನು ಮಾಡಿದ್ದೆ ಅಣ್ಣ ಅವ್ರದ್ದು. ಸೊ ಅದೆಲ್ಲ ಅವರಿಗೆ ಮನಸ್ಸಲ್ಲಿ ಮಾಡಬಲ್ಲ ಅಂತ ಇದಾಗಿ ಕರೆಸಿದ್ರು. ಇದು ಹಳ್ಳಿ ಸಬ್ಜೆಕ್ಟ್ ಅಲ್ವಾ, ನೋಡೋಣ ಫೋಕ್ಸ್ ಸ್ವಲ್ಪ ಮಾಡ್ಬೋದು, ಸರಳವಾಗಿರುತ್ತೆ ಅಂತ. ಹಾಗೆ ಆಯಿತು, ಮಾತುಕತೆ ಆಯಿತು. ನನಗೆ ನಾಗಾಭರಣ ಅವರು ಕತೆ ಹೇಳಿದರು. ಕತೆ ಹೇಳಿದಾಗ ಅವರ ಆಫೀಸ್ಗೆ ಕರ್ಕೊಂಡೋಗಿ ನಾನೆಲ್ಲ ನೋಟ್ ಮಾಡಿಕೊಂಡು ಒಂದು 12 ಸಾಂಗ್ಸಿಗೆ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಭರಣ ಸರ್ ಹತ್ರ ಹೇಳಿದೆ, ಸರ್ ಇದರಲ್ಲಿ 12 ಸಾಂಗ್ಸ್ ಮಾಡ್ಬೋದು ಅಂತ. ಏನು ರೀ ನಿಮ್ಮ ಸಾಂಗ್ಸೇ ನಾವು ಮಾಡಬೇಕಾ, ನಮ್ಮ ಡೈಲಾಗ್ ವರ್ಷನ್ ಮಾಡೋದು ಬೇಡವಾ ಅಂತ. ಆಗಲ್ಲ, 6 ಸಾಂಗ್ಸ್ ಅಷ್ಟೇ ನಿಮಗೆ ಸ್ಯಾಂಕ್ಷನು ಅಂತ. ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. 6 ಸಾಂಗ್ಸು ಮಾರನೇ ದಿನ ಪ್ರಿಪೇರ್ ಮಾಡ್ಕೊಂಡು ಹೋದೆ. ಆಮೇಲೆ ನನಗೆ ಅಲ್ಲಿ ಕೂತಿದ್ದೆ, ಎದುರುಗಡೆ ಅಣ್ಣವ್ರು ಕೂತಿದ್ದರು ಅವ್ರ ಮನೆಯಲ್ಲಿ, ಅಣ್ಣವ್ರ ಮನೆಯಲ್ಲಿ. ಆವಾಗ ಆ ಮನೆ ಈಗ ಇಲ್ಲ. ಸೊ ಅಲ್ಲಿ ಕೂತಾಗ ನನಗೆ ಈ ಕಡೆ ಎಲ್ ಎನ್ ಶಾಸ್ತ್ರಿ, ಈ ಕಡೆ ಡೋಲಕ್ ಶೇಖರ್, ನನಗೊಂದು ಟ್ಯೂನ್ ಬಂತು, ಇವನ್ಯಾರ ಮಗನು ಹಿಂಗವನಲ್ಲ ಅಂತ. ಹಿಂದಿನ ದಿವಸ ಶಿವಣ್ಣ ನೋಡಿ ಆ ಹುಡುಗಿ ಇದು ಮಾಡೋದು, ಅವಳು ನೋಡಿ ಇವನು ಇದು ಮಾಡೋದು, ಈ ಥರ. ಅದು ಭರಣ ಸರ್ ಸಿಚುವೇಶನ್ ಹೇಳಿದರು. ಸೊ ಅದಕ್ಕೆ ಫಸ್ಟ್ ಲೈನ್ ವಿತ್ ಟ್ಯೂನು ನನಗೆ ಬಂತದು, ಒಂದು ಲೈನ್ ಬಂತು. ಆಗ ಅಣ್ಣವರು ಚೆನ್ನಾಗಿದೆ ಮುಂದುವರಿಸಿ ಅಂತಂದರು. ಹಾಂ ಸರಿ ಅಂತ ಪಲ್ಲವಿ ಮಾಡಿ ಶಾಸ್ತ್ರಿ ಇದನ್ನು ಹಾಡಿ ತೋರಿಸಿದ್ರು. ಆಯಿತು ಅಂತ ಇನ್ನೊಂದು ಟ್ಯೂನ್ ಮಾಡಿದೆ. ಇನ್ನೊಂದು ಟ್ಯೂನ್ ಮಾಡ್ತಾ ಹೋದಾಗ ಅಣ್ಣವ್ರು ಕೇಳಿದ್ರು, ವರದಣ್ಣ ಅಣ್ಣವ್ರು ಇಬ್ಬರು ಇದ್ದರು, ಇದು ಯಾವುದಕ್ಕೆ ಅಂತ. ಇದು ಅದೇ ಸಿಚುವೇಶನ್ಗೆ. ಬೇಡ ಅದು ಓಕೆ ಆಯಿತು,
ಅದು ಓಕೆ ಆಯಿತು. ನೆಕ್ಸ್ಟ್ ಬೇರೆ ಇದಕ್ಕೆ ಮಾಡಿ ಅಲ್ಲೇ ಓಕೆ ಪಟ್ಟದ್ದು. ಅಲ್ಲೇ ಫಸ್ಟ್ ಡೇ ಫಸ್ಟ್ ಟ್ಯೂನು ಒಂದೇ ಸಲಕ್ಕೆ ಓಕೆ ಆಯಿತು. ನನಗೆ ಬೇರೆ ಎಲ್ಲ ಡೈರೆಕ್ಟ್ರುಗಳು 10 ಟ್ಯೂನು 20 ಟ್ಯೂನು ಎಲ್ಲ ಒಂದೇ ಸಿಚುವೇಶನ್ಗೆ ಕನ್ಫ್ಯೂಷನ್, ಅವರಿಗೆ ಜಡ್ಜ್ಮೆಂಟ್ ಇರಲ್ಲ. ಇಲ್ಲಿ ನೋಡಿ ಜಡ್ಜ್ಮೆಂಟು, ಇಲ್ಲಿ ಎಷ್ಟು ಪಕ್ಕಾ ಜಡ್ಜ್ಮೆಂಟು. ನಮ್ಮ ಸಂಸ್ಥೆಯಲ್ಲಿ ನಾವು ಒಂದು ಟ್ಯೂನು ಇಷ್ಟ ಆಗಿಬಿಟ್ರೆ ಅಲ್ಲಿ ಅದು ಬ್ಲಾಕ್ ಮತ್ತೆ ನಾವು ಮುಂದೆ ಬೇರೆ ಇನ್ನೊಂದು ಟ್ಯೂನ್ ಅದಕ್ಕೆ ಆಲ್ಟರ್ನೇಟ್ ನಾವು ಕೇಳಲ್ಲ. ನೋ ಆಪ್ಷನ್ಸ್. ಸೊ ಹಾಗೆ. ಸೊ ಮಧ್ಯಾಹ್ನ ಮೇಲೆ ಇನ್ನೊಂದು ಇದು ಜನ್ಮದ ಜೋಡಿ ನೀನು ಕನಕ ಕನಕ ನೋಡಿ, ಅದು ಬೆಳಗಿನ ಹ್ಯಾಂಗ್ ಅವರು ಮಧ್ಯಾಹ್ನ ಮೇಲೂ ಬಂದಿದ್ದರಿಂದ ಆ 2 ಹಾಡು ಒಂದೇ ಥರ ಇದೆ. ಹುಡುಗನ ಪ್ರಾಣ ನೀನು ಕೊನೆಯ ತನಕ. ಟ್ಯೂನು ಕೂಡ ಸ್ವಲ್ಪ ರಿಸೆಂಬ್ಲೆನ್ಸ್ ಅಂದರೆ ಒಂದೇ ರಾಗ ಇದೆ. ಅದು ಹಿಂಗವನಲ್ಲ ಜನ್ಮದ ಜೋಡಿ ನೀನು. ಸೊ ಅದಕ್ಕೆ ಸಂಬಂಧ ಇದೆ, ಯಾಕಂದರೆ ಅದು 2 ಬಿಂಪಲಾಸ್ ಆಧಾರಿತ ಇದು. ಸೊ ಆ ಒಂದು ಹ್ಯಾಂಗ್ ಅವರಲ್ಲಿ ಅದಾಯಿತು. ಮಾರನೇ ದಿನ 2 ಆಯಿತು, 2 ಓಕೆ ಆಯಿತು. ಒಂದು 3ನೇ ದಿನ ಒಂದು ಸ್ಟಕ್ ಆದ ನನಗೆ, ಇದು ಕೋಲುಮಂಡೆ ಜಂಗಮದೇವ. ಆ ಸಿಚುವೇಶನ್ಗೆ ಅತ್ಯದ್ಭುತ ಹಿಟ್. ಹೌದು, ಅದಕ್ಕೆ ಬೇರೆ ಟ್ಯೂನ್ ಮಾಡಿದ್ದೆ. ಬೇರೆ ಟ್ಯೂನ್ ಮಾಡಿದ್ರೆ ಈ ಅಣ್ಣವರು ಎಂಥ ದೊಡ್ಡ ವ್ಯಕ್ತಿ ಅಂತಂದರೆ, ಅವರಿಗೆ ಇಷ್ಟ ಆಗಿಲ್ಲ ಟ್ಯೂನ್ ಅಂತಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಸುಮ್ಮನೆ ಒಂದು ಸ್ಮೈಲು. ನಾವು ಗುಬ್ಬಿ ಕಂಪ್ನಿಯಲ್ಲಿ ಇದ್ದಾಗ ನಮ್ಮ ಅಪ್ಪಾಜಿ ಒಂದು ಸನ್ನಿವೇಶ ಹೀಗೆ ಅಲ್ಲಿಂದ ಶುರು ಮಾಡೋರು. ಕೆಲವು ರಾಗಗಳೆಲ್ಲ ಹೇಳೋರು, ಇಂಡೈರೆಕ್ಟ್ ಆಗಿ ಇನ್ನೂ ಬೆಟರ್ ಮಾಡಿ ಅನ್ನೋ ಥರ ಹೇಳೋರು. ಬಾಯ್ ಬಿಟ್ಟು ಕರೆಕ್ಟಾಗಿ ಇದು ಬೇಡ ಅಂತ ಹೇಳ್ತಿರ್ಲಿಲ್ಲ. ಎಲ್ಲಿ ಬೇಜಾರ ಮಾಡ್ಕೊಂಡ್ಬಿಡ್ತಾರೋ. ಹೌದು, ನಾವು ಅರ್ಥ ಮಾಡ್ಕೋಬೇಕು. ಬೀಟ್ ಪ್ಲಸ್ ಕರ್ನಾಟಕ.